Hello everyone, I am Sushma presenting before you the solution for two problems on customs duty. In the last video, we have discussed what are the inclusions and exclusions to be made while computing the assessable value for the purpose of customs duty. In this module, let us work out two problems. Here is the question. Chinmay Raj Limited imported a machinery from US by air freight. You are required to compute the value for the purpose of determination of customs duty ಅಂತ ಹೇಳಿದ್ದಾರೆ. So Chinmay Raj Limited is the importer and it has imported a machinery through air freight ಅಂತ ಹೇಳಿದ್ದಾರೆ. So the first point says price of the machinery $6,000. So the cost of the machinery what they have imported, our purchase ಮಾಡಿದ machinery value $6,000. It is to be converted into Indian currency by taking the rate of exchange. So you can observe here within bracket in red ink I have marked. That is nothing but the clues for solving the problem, because by using the blackboard it will be convenient to go back to the question again and again and to solve the problem. But here the problem is through video, therefore I have marked ಏನೆಲ್ಲ ಕ್ಲೂಸ್ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಪ್ರತಿಯೊಂದು ಐಟಮನ್ನು ನಾನು ಅಂತ ಕ್ಲಿಯರ್ ಆಗಿ ರೆಡಿಂಗಲ್ಲಿ ನಿಮ್ಮ ರೆಫರೆನ್ಸ್ ಪರ್ಪಸ್ಗೆ ಕೊಟ್ಟಿದ್ದೇನೆ. ಸೊ ಸೆಕೆಂಡ್ ಪಾಯಿಂಟ್, ಸಪ್ಲೈಯರ್ ಪೇಡ್ $250 ಆಸ್ ಫ್ರೈಟ್ ಆ್ಯಂಡ್ ಮಿಷನರಿ ಅಂತ ಹೇಳಿದ್ದಾರೆ. ಸೊ ಸಪ್ಲೈಯರ್ ಮೀನ್ಸ್ ಎಕ್ಸ್ಪೋರ್ಟರ್. ಸೊ ದಿಸ್ ಫ್ರೈಟ್ ಈಸ್ ಪೇಯ್ಡ್ ಎಲ್ಲಿಂದ ಎಲ್ಲಿಗೆ ಅದು ಫ್ರೈಟ್ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಮಾಡಿದ್ದು ಅಂದರೆ ಫ್ರಮ್ ಹಿಸ್ ಫ್ಯಾಕ್ಟರಿ ಟು US ಪಾರ್ಟ್, ಅಂದರೆ ಬಿಫೋರ್ importing the goods. ಅದರಿಂದ ವಾಟ್ ಎವರ್ ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಬೈ ದ ಎಕ್ಸ್ಪೋರ್ಟರ್ for exporting the goods to India, and those expenses are incurred before reaching the goods to India. So all those are to be included in the assessable value. Therefore, this is also included. The second one is that freight ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿಲ್ಲ. ಸೊ ಅಸ್ಯೂಮ್ ಮಾಡಬೇಕು. ಏನು ಅಸ್ಯೂಮ್ ಮಾಡಬೇಕಂದ್ರೆ ದಿಸ್ ಇಸ್ ದ ಎಕ್ಸ್ಪೆಂಡಿಚರ್ ಆರ್ ದ ಟ್ರಾನ್ಸ್ಪೋರ್ಟೇಷನ್ ವಿಚ್ ಇಸ್ ಇನ್ಕರ್ಡ್ ಫ್ರಮ್ ಎಕ್ಸ್ಪೋರ್ಟರ್ ಕಂಟ್ರಿ ಟು ಇಂಪೋರ್ಟರ್ಸ್ ಕಂಟ್ರಿ. ಫಾರಿನ್ನಿಂದ ಅಂದರೆ US ಇಂದ ಇಂಡಿಯಾಕ್ಕೆ ಬರಲಿಕ್ಕೆ ಆದಂಥ ಮೆಷಿನರಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆದಂಥ ಫ್ರೈಟ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ಇದನ್ನು ಬಿಫೋರ್ ಇಂಪೋರ್ಟೇಷನ್ ಆದ್ದರಿಂದ ನಾವು ಇದನ್ನು ಆ್ಯಡ್ ಮಾಡಬೇಕಾಗ್ತದೆ, ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಯಾವುದಕ್ಕೆ ಆ್ಯಡ್ ಮಾಡಬೇಕು, ಎಲ್ಲ ಆ್ಯಡ್ ಮಾಡುವಂಥದ್ದನ್ನು ಪ್ರೈಸ್ ಆಫ್ ದ ಮೆಷಿನರಿ ಅಂತ ಫಸ್ಟಿಗೆ ಕೊಟ್ಟಿದ್ದಾರಲ್ಲ ಅದನ್ನು ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಐಟಮನ್ನು ಸಬ್ಸಿಕ್ವೆಂಟ್ ಇರೋ ಎಲ್ಲ ಪಾಯಿಂಟನ್ನು ಯಾವುದು ಆ್ಯಡ್ ಮಾಡಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ತಾ ಬರಬೇಕು. ಸೊ ಫ್ರೈಟ್ ಇಲ್ಲಿ ಆದರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ಗೂಡ್ಸ್ ಆರ್ ಇಂಪೋರ್ಟೆಡ್ ಬೈ ಏರ್ ಮೀನ್ಸ್ ಆದ್ರಿಂದ, ಏರ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆದ್ರಿಂದ ಸೊ ವಿ ಶುಡ್ ನಾಟ್ ಟೇಕ್ ದಿಸ್ ಅಮೌಂಟ್. ಇನ್ಸ್ಟೆಡ್ ವಾಟ್ ದ ರೂಲ್ಸ್ ಈಸ್ ವಿ ಹ್ಯಾವ್ ಟು ಟೇಕ್ ದಿಸ್ ಅಮೌಂಟ್ ಆರ್ 20% ಆಫ್ FOB ವ್ಯಾಲ್ಯೂ ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳಿದ್ರೆ. ಸೊ 20% FOB ಅಂತ ಹೇಳಿದರೆ FOB ಪ್ರೈಸ್ ವಿ ಆರ್ ಡಿಟರ್ಮಿನಿಂಗ್ ಇನ್ ದ ಸೊಲ್ಯೂಷನ್. ಸೊ ಅದರದ್ದು 20% ವಿಚ್ ಎವರ್ ಈಸ್ ಲೆಸ್ ವಿ ಹ್ಯಾವ್ ಟು ಟೇಕ್. ಸೊ ಇನ್ಶೂರೆನ್ಸ್ ಕಾಸ್ಟನ್ನು ನಾವು ತಗೋಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಗಿವನ್ ಅಬೌಟ್ ದ ಬ್ಯಾಂಕ್ ಹ್ಯಾಡ್ ರಿಸೀವ್ಡ್ ಪೇಮೆಂಟ್ ಫ್ರಮ್ ದ ಇಂಪೋರ್ಟರ್ ಆನ್ ದ ಎಕ್ಸ್ಚೇಂಜ್ ರೇಟ್ ಆಫ್ $1 is equal to ₹46 ಅಂತೆ. ಅದೇ ರೀತಿಯಾಗಿ CBIC ಡಿಟರ್ಮಿನ್ ದ ಎಕ್ಸ್ಚೇಂಜ್ ರೇಟ್ $1 is equal to 45.5. ಸೊ ದಿಸ್ ಇಸ್ ಗಿವನ್ ಅಬೌಟ್ ದ ಎಕ್ಸ್ಚೇಂಜ್ ರೇಟ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಡಾಲರ್ಸ್. ಓಕೆ, ಎಕ್ಸ್ಚೇಂಜ್ ರೇಟ್. ಬಟ್ ನೋಡಿ, ಎರಡು ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮಲ್ಲಿ ಎರಡು ಎಕ್ಸ್ಚೇಂಜ್ ರೇಟ್ ಕೊಟ್ಟಾಗ ನಾವು ಇಲ್ಲಿ ಕಸ್ಟಮ್ಸ್ ವ್ಯಾಲ್ಯೂಯೇಷನ್ ಪರ್ಪಸ್ಗೆ ಯಾವ ರೇಟ್ ತಗೋಬೇಕು ಅಂತ ಹೇಳಿದರೆ ದ ರೇಟ್ ವಿಚ್ ಇಸ್ ಡಿಟರ್ಮಿನ್ ಬೈ CBEC. CBEC ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಅರ್ಥ. ಸೊ ಪ್ರಾಬ್ಲಮಲ್ಲಿ ಬ್ಯಾಂಕ್ ಡಿಟರ್ಮಿನ್ ಮಾಡಿದ ರೇಟ್ ಕೊಟ್ಟಿರ್ಬೋದು, RBI ಡಿಟರ್ಮಿನ್ ಮಾಡಿದ ರೇಟ್ ಕೊಟ್ಟಿರ್ಬೋದು, CBEC ಕೊಟ್ಟಿರ್ಬೋದು. ಸೊ ಯಾವುದೇ ಕೊಟ್ಟಿರಲಿ ವಿ ಹ್ಯಾವ್ ಟು ಟೇಕ್ CBSE ರೇಟ್ ಇಂಟು ಕನ್ಸಿಡರೇಷನ್. ಹಾಗಾಗಿ ವಿ ಹ್ಯಾವ್ ಟು ಟೇಕ್ 45.50. Then next point is about local agents commission ಅಂತ ಹೇಳಿದೆ. ಸೊ local agents commission means the agent is in India whereas he is the agent of the exporter ಅಂತ ಅರ್ಥ. ಬಿಕಾಸ್ ಇಂಡಿಯನ್ ಇಂಪೋರ್ಟರ್ನ ಏಜೆಂಟ್ ಫಾರಿನ್ ಕಂಟ್ರಿಯಲ್ಲಿ ಇರ್ತಾನೆ, ಫಾರಿನ್ನಲ್ಲಿರುವ ಎಕ್ಸ್ಪೋರ್ಟರ್ನ ಏಜೆಂಟ್ ಇಂಡಿಯಾದಲ್ಲಿ ಇರ್ತಾರೆ. ಸೊ ದಿಸ್ ಈಸ್ ನಾಟ್ ಬೈಯಿಂಗ್ ಕಮಿಷನ್. ಸೊ ರೂಲ್ಸ್ ಈಸ್ ಬೈಯಿಂಗ್ ಕಮಿಷನ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ಸೊ ದಿಸ್ ಈಸ್ ನಾಟ್ ಬೈಯಿಂಗ್ ಕಮಿಷನ್, ಹೆನ್ಸ್ ಇಟ್ ಈಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಅಸೆಸಬಲ್ ವ್ಯಾಲ್ಯೂ. Next you can see that Chinmay Raj Limited incurred design and development charges. So design and development charges is includable item, but it is includable only if it is incurred outside India. ಆದರೆ ಇಲ್ಲಿ ಏನು ಹೇಳಿದ್ದಾರೆ, it is incurred in India. In India ಅದರಿಂದ ಇನ್ಕ್ಲೂಡ್ ಮಾಡಲಿಕ್ಕೆ ಇಲ್ಲ. Next point,
Importer also incurred rupees 15,000 as transportation charges on machinery from Indian port to his place of business. ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಯಾವಾಗ ಇನ್ಕರ್ ಮಾಡಿದ್ದು, ಗೂಡ್ಸನ್ನು ಇಂಡಿಯಾಗೆ ಇಂಪೋರ್ಟ್ ಮಾಡಿದ ನಂತರ ಪೋರ್ಟಿಂದ ಅವನ ಫ್ಯಾಕ್ಟ್ರಿಗೆ, ಅದರಿಂದ ಆಫ್ಟರ್ ಇಂಪೋರ್ಟೇಷನ್ ಆಯಿತು. ಆಫ್ಟರ್ ಇಂಪೋರ್ಟೇಷನ್ ಆದ ಎಲ್ಲ ಎಕ್ಸ್ಪೆನ್ಸ್ಗಳನ್ನು, ಯಾವುದೇ ಎಕ್ಸ್ಪೆನ್ಸಸ್ಗಳನ್ನು ನಾವು ಅಸೆಸಬಲ್ ವ್ಯಾಲ್ಯೂ ಜೊತೆಗೆ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರೊವಿಷನ್ ಇಲ್ಲ. ಸೊ ವಿ ಆರ್ ನಾಟ್ ಸಪೋಸ್ ಟು ಇನ್ಕ್ಲೂಡ್ ದಿಸ್ ಎಕ್ಸ್ಪೆಂಡಿಚರ್ ಇನ್ ದ ಅಸೆಸಬಲ್ ವ್ಯಾಲ್ಯೂ. Next point about importer also paid rupees 30,000 to his agent who helped to import machinery from US ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ 30,000 is paid to the agent. ಏಜೆಂಟ್ ಯಾರದು ಅಂತ ಹೇಳಿದ್ದಾರೆ ಇಲ್ಲಿ? ಇಂಪೋರ್ಟರ್ ಇಸ್ ಬೈಯರ್. ಸೊ ಅದರಿಂದ ಈ 30,000 ಕೊಟ್ಟದು ನಥಿಂಗ್ ಬಟ್ ಇಟ್ ಇಸ್ ಬೈಯಿಂಗ್ ಕಮಿಷನ್. ಸೊ ಬೈಯಿಂಗ್ ಕಮಿಷನ್ ಇಸ್ ನಾಟ್ ಇನ್ಕ್ಲೂಡೆಡ್. ಸೊ ವಿದಿನ್ ಬ್ರಾಕೆಟ್ ಯು ಕ್ಯಾನ್ ಸೇ ದಟ್ ಯಾವುದೆಲ್ಲ ಇನ್ಕ್ಲೂಡೆಬಲ್, ಯಾವುದು ನಾಟ್ ಇನ್ಕ್ಲೂಡೆಬಲ್ ಅಂತ ಮಾರ್ಕ್ ಮಾಡಿದ್ದೀನಿ. ನೌ ಲೆಟ್ ಅಸ್ ಗೋ ಟು ದ ಸೊಲ್ಯೂಷನ್. Look at the solution. Computation of assessable value. ಟಾಪ್ ಅಲ್ಲಿ ಬರಿಬೇಕು ಎಕ್ಸ್ಚೇಂಜ್ ರೇಟ್ ಯಾವ್ದು ತಗೊಂಡಿದ್ದೀರಿ ಅಂತ. $1 is equal to rupees 45.50. ಇದು CBSE ಡಿಟರ್ಮಿನ್ ಮಾಡಿದ ರೇಟ್ ತಗೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ವಿ ಟೇಕ್ ಪ್ರೈಸ್ ಆಫ್ ದ ಮೆಷಿನರಿ 6,000 ಅಂತ ಕೊಟ್ಟಿದ್ರು. ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 6,000 ಇಂಟು 45.50 2,73,000 ಬಂತು. ನೆಕ್ಸ್ಟ್ ಆ್ಯಡ್, ಏನೆಲ್ಲ ಆ್ಯಡ್ ಮಾಡಲಿಕ್ಕೆ ಉಂಟು? ಫ್ರೈಟ್ ಉಂಟು, ಇತ್ತು, ಲೋಕಲ್ ಏಜೆಂಟ್ ಕಮಿಷನ್ ಇತ್ತು, ಆ್ಯಡ್ ಮಾಡಿದ್ದೀವಿ. 2,94,500 ವಿ ಹ್ಯಾವ್ ಗಾಟ್ FOB, ಫ್ರೀ ಆನ್ ಬೋರ್ಡ್ ಪ್ರೈಸ್ ಅಂತ ಹೇಳ್ತೇವೆ. FOB ನಂತರ ಆ್ಯಡ್ ಮಾಡಬೇಕಾದ 2 ಐಟಮ್ಸ್ ಯಾವುದು ಅಂತ ಹೇಳಿದರೆ, ಒಂದು ಫ್ರೈಟ್, ಇನ್ನೊಂದು ಇನ್ಶೂರೆನ್ಸ್. ಸೊ ಫ್ರೈಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ರು $2,000 ಅಂತ. ಆದರೆ ಏರ್ ಮೀನ್ಸಲ್ಲಿ, ಏರ್ ಟ್ರಾನ್ಸ್ಪೋರ್ಟಲ್ಲಿ ಪರ್ಚೇಸ್ ಮಾಡಿದಾಗ ಯಾವಾಗಲೂ ನಾವು ಅದನ್ನು ತಗೊಳ್ಲಿಕ್ಕೆ ಇನ್ಸ್ಟೆಡ್ ವಿ ಹ್ಯಾವ್ ಟು ಟೇಕ್ 20% of FOB, 20% of 2,94,500 or actual $, $2,000. ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ಕೊಳ್ಳಿ ಅದನ್ನು. ವಿಚ್ ಎವರ್ ಇಸ್ ಲೆಸ್ ಏನು ಬರ್ತದ ದಟ್ ಕಮ್ಸ್ 58,900. and last we have taken insurance. So after adding this we get 3,85,250. This is nothing but assessable value for the purpose of determination of customs duty ಅಂತ ಹೇಳ್ತೇವೆ. Next we can here you can see that I have given working notes for various treatments. Dear students, please remember in the examination, even though your answer is perfect, we have to leave the proper working notes for various treatments. ಯಾವುದೆಲ್ಲ ಇನ್ಕ್ಲೂಡ್ ಮಾಡಿಲ್ಲ ಅದಕ್ಕೆ ನೀವು ವರ್ಕಿಂಗ್ ನೋಟ್ಸ್ ಬರೆದ್ರೆ the answer will be complete and chances of losing the marks will be less. The next one is that I have taken one more illustration. This is similar to last problem what we worked out, but some more items are there really. So Nakshatra Limited import 25 machines ಅಂತ ಹೇಳಿದ್ದಾರೆ. ಇಂಪೋರ್ಟ್ ಮಾಡಿಕೊಂಡಿದ್ದು ಜಪಾನಿಂದ. ಒಂದು ಮೆಷಿನರಿ ವ್ಯಾಲ್ಯೂ 65,000 ಎನ್ಸ್ ಅಂದರೆ ಜಪಾನ್ ಕರೆನ್ಸಿ ಹೇಳಿದ್ದಾರೆ. ಸೊ ಫಾಲೋವಿಂಗ್ ಎಕ್ಸ್ಪೆನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್. ಇನ್ನು ಇನ್ಕ್ಲೂಡ್ ಮಾಡಬೇಕು ಅಂದರೆ ನಾವು ನೋಡಬೇಕು ಈ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಬಲ್ ಆದರೆ ಇನ್ಕ್ಲೂಡ್ ಮಾಡಿ, ಇನ್ನು ನಾಟ್ ಇನ್ಕ್ಲೂಡಿಬಲ್ ಆದರೆ ತಗೋಬೇಡಿ. ಸೊ ಫಸ್ಟ್ ಒನ್ ಏನು ಹೇಳಿದ್ದಾರೆ, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಇನ್ಕ್ಲೂಡ್ ಮಾಡಬೇಕು ಅಲ್ವಾ. ಇಂಪೋರ್ಟೆಡ್ ಸಪ್ಲೈಡ್ ಮೌಲ್ಡ್ಸ್, ಸೊ ದಿಸ್ ಇಸ್ ಅ ಮೆಟೀರಿಯಲ್ ಸಪ್ಲೈಡ್ ಬೈ ದ ಇಂಪೋರ್ಟರ್. ಇನ್ಕ್ಲೂಡಿಬಲ್ ಐಟಮ್ಸಲ್ಲಿ ಇದು ಪಾಯಿಂಟ್ ಇದೆ, ಸೊ ಇನ್ಕ್ಲೂಡ್ ಮಾಡಬೇಕು. ಪ್ಯಾಕಿಂಗ್ ಚಾರ್ಜಸ್ ಆಲ್ವೇಸ್ ಇನ್ಕ್ಲೂಡ್ ಮಾಡಬೇಕು. ಕಂಟೈನರ್ಸ್ ಇನ್ಕ್ಲೂಡ್ ಮಾಡಬೇಕು. ರಿಟರ್ನೇಬಲ್ ಆದರೆ 6 months ಒಳಗೆ ರಿಟರ್ನ್ ಮಾಡಿದರೆ ಇನ್ಕ್ಲೂಡ್ ಮಾಡಲಿಕ್ಕೆ ಇಲ್ಲ. ಸೊ ಈ ಪ್ರಾಬ್ಲಮಲ್ಲಿ ಏನೂ ಹೇಳಿಲ್ಲ, ಸೊ ಇನ್ಕ್ಲೂಡ್ ಮಾಡಬೇಕು. ಬ್ರೋಕರೇಜ್ ಅಂದರೆ ಕಮಿಷನ್ ಇನ್ಕ್ಲೂಡ್ ಮಾಡಬೇಕು. ಬೈಯಿಂಗ್ ಕಮಿಷನ್ ಅಂತ ಹೇಳಿದ ನೆಕ್ಸ್ಟ್ ಪಾಯಿಂಟ್, ಬೈಯಿಂಗ್ ಕಮಿಷನ್ ಇನ್ಕ್ಲೂಡ್ ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್ ಒನ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇನ್ಕರ್ಡ್ ಬೈ ನಕ್ಷತ್ರ ಲಿಮಿಟೆಡ್. ನಕ್ಷತ್ರ ಲಿಮಿಟೆಡ್ ಅಂದರೆ ಯಾರು? ಇಂಪೋರ್ಟರ್. ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್? ಅದು ಫ್ರಮ್ ಪೋರ್ಟ್ ಟು ಗೋಡೌನ್. ತಗೋಬೇಕಾದನ್ನ ಇಲ್ಲ, ಯಾಕೆಂದರೆ ಇದು ಆಫ್ಟರ್ ಇಂಪೋರ್ಟೇಷನ್ ಮಾಡಿರುವಂಥದ್ದು. ಇನ್ಶೂರೆನ್ಸ್ ಪ್ರೀಮಿಯಂ ಇದು ಸಹ ಪೋರ್ಟ್ ಟು ಗೋಡೌನ್ ಆಫ್ಟರ್ ಇಂಪೋರ್ಟೇಷನ್. ಆಕ್ಟ್ರಾಯ್ ಅಂದರೆ ಎಂಟ್ರಿ ಟ್ಯಾಕ್ಸ್, ಅದು ಇಂಡಿಯಾದಲ್ಲಿ ಕೊಡುವಂಥದ್ದು. ಸೊ ಇದು ಸಹ ಆಫ್ಟರ್ ಇಂಪೋರ್ಟೇಷನ್ ಆದರೆ ತಗೊಳ್ಳಿಕ್ಕೆ ಇಲ್ಲ. ನೆಕ್ಸ್ಟ್ ಒನ್ ಅಬೌಟ್ ಟೆಕ್ನಿಕಲ್ ನಾಹೌ. ಈ ಟೆಕ್ನಿಕಲ್ ನಾಹೌ ತಗೋಬೇಕಾಗ್ತದೆ. ನೆಕ್ಸ್ಟ್ ಅಮೌಂಟ್ ಪೇ ಟು ಎಂಪ್ಲಾಯಿ ಆಫ್ ಎಕ್ಸ್ಪೋರ್ಟರ್ ಫಾರ್ ಅಸೆಂಬ್ಲಿಂಗ್ ಮೆಷಿನ್ ಇನ್ ಇಂಡಿಯಾ. ಸೊ ಇದು ಸಹ ಮೆಷಿನರಿಯನ್ನು ಫ್ಯಾಕ್ಟ್ರಿ ಇಲ್ಲಿ ಪರ್ಚೇಸ್ ಮಾಡಿದಾನಲ್ಲ ಇಂಪೋರ್ಟರ್, ಅವನ ಫ್ಯಾಕ್ಟ್ರಿಯಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ. ಸೊ ದಿಸ್ ಇಸ್ ನಾಟ್ ಟು ಬಿ ಟೇಕನ್ ಆಫ್ಟರ್ ಇಂಪೋರ್ಟೇಷನ್. ಆದ್ದರಿಂದ ದೆನ್ ಎಕ್ಸ್ಪೋರ್ಟರ್ ಪೇಡ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇನ್ಶೂರೆನ್ಸ್ ಆನ್ ಮೆಷಿನರಿ ಅಪ್ ಟು ಇಂಡಿಯನ್ ಪೋರ್ಟ್ ಆ್ಯಂಡ್ ಡಿಟೇಲ್ಸ್ ಆರ್ ನಾಟ್ ಅವೈಲೇಬಲ್. ಸೊ ನೆನ್ಪಿಟ್ಕೊಳ್ಳಿ, ಈ ಪ್ರಾಬ್ಲಮಲ್ಲಿ ಯಾವಾಗಲೂ ಅಸೆಸಬಲ್ ವ್ಯಾಲ್ಯೂ ಕಂಪ್ಯೂಟೇಷನಲ್ಲಿ 2 ಎಕ್ಸ್ಪೆಂಡಿಚರ್ ಯಾವಾಗಲೂ ಆ್ಯಡ್ ಮಾಡಲಿಕ್ಕೆ ಇರ್ತದೆ. ಒಂದು ಫ್ರೈಟ್, ಇನ್ನೊಂದು ಇನ್ಶೂರೆನ್ಸ್. ಬೋತ್ ಐಟಮ್ಸ್ ಆರ್ ಆ್ಯಡೆಡ್ ಆಫ್ಟರ್ ಅರೈವಿಂಗ್ ಎಟ್ FOB ಪ್ರೈಸ್. ಸೊ ಪ್ರಾಬ್ಲಮಲ್ಲಿ ಯಾವಾಗ ಫಿಗರ್ಸ್ ಕೊಟ್ಟಿಲ್ವಾ, ದೆನ್ ವಿ ಟೇಕ್ 20% ಆಫ್ FOB ಆ್ಯಸ್ ಫ್ರೈಟ್ ಆ್ಯಂಡ್ 1.125% ಆಫ್ FOB ಆ್ಯಸ್ ಇನ್ಶೂರೆನ್ಸ್. The last given about exchange rate 1 N is equal to 0.53 ಅಂತ ಹೇಳಿದ್ದಾರೆ.
ಸೊ ದಿಸ್ ಇಸ್ ಅಬೌಟ್ ದ ಸೊಲ್ಯೂಷನ್. ಸೊ ಯಾವುದೆಲ್ಲ ಆ್ಯಡ್ ಮಾಡಿದ್ದೀವಿ, ಫಸ್ಟ್ ವ್ಯಾಲ್ಯೂ ಆಫ್ ದ ಮೆಷಿನರಿ ತೊಗೊಂಡಿದ್ದೇವೆ, ದೆನ್ ಡಿಸೈನ್, ಕಾಸ್ಟ್ ಆಫ್ ಮೋಲ್ಸ್, ಪ್ಯಾಕಿಂಗ್ ಚಾರ್ಜಸ್, ಕಾಸ್ಟ್ ಆಫ್ ಕಂಟೈನರ್ಸ್, ಬ್ರೋಕರೇಜ್, ಕಾಸ್ಟ್ ಆಫ್ ಟೆಕ್ನಿಕಲ್. ನಾವು ಎಲ್ಲ ಎನ್ನಲ್ಲಿ ಕೊಟ್ಟಿದ್ದರಿಂದ ಇಂಡಿಯನ್ ಕರೆನ್ಸಿ ಅಂದರೆ ಏನು ಕೊಟ್ಟಿದ್ದಾರೆ ಇಂಟು 0.53 ಮಾಡಿದ್ದೇವೆ. ನೆಕ್ಸ್ಟು ವಿ ಗಾಟ್ ಎಫ್ ಒ ಬಿ ಆದಮೇಲೆ ಮಾಡುವಂಥದ್ದು 2 ಐಟಮ್, ಒಂದು ಫ್ರೈಟ್, ಇನ್ನೊಂದು ಇನ್ಶೂರೆನ್ಸ್. ಪ್ರಾಬ್ಲಮಲ್ಲಿ ಕೊಟ್ಟಿರಲಿಲ್ಲ ಫಿಗರ್ಸ್, ಇನ್ಸ್ಟೆಡ್ ವಿ ಟೇಕನ್ 20% ಆ್ಯಂಡ್ 1.125% ರೆಸ್ಪೆಕ್ಟಿವ್ಲಿ. ಸೊ ವಿ ಗಾಟ್ ಡೆಸಿಡಬಲ್ ವ್ಯಾಲ್ಯೂ 10,47,499. This is about the solution for this problem.